ನಮಸ್ಕಾರ. ನಾನು ಇವತ್ತು ಬ್ಯಾಂಕ್ ನಿಫ್ಟಿ ಪ್ರಿಡಿಕ್ಷನ್ ಫಾರ್ ಟುಮಾರೋ ಅಂದ್ರೆ 13th ಆಫ್ ನವೆಂಬರ್ಗೆ ಗುರುವಾರಗೆ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಆಕ್ಚುಲಿ ಇದು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಬ್ಯಾಂಕ್ ನಿಫ್ಟಿ ಮೇಲೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡಿದ್ದೀನಿ. ಇದ್ರ ಬಗ್ಗೆ ಬ್ಯಾಂಕ್ ನಿಫ್ಟಿದು ಕೌಂಟಿಂಗ್ ಡಿಸಿಪ್ಲಿನ್ ಅಂತ ಟ್ರೆಂಡ್ ಲೈನ್ ಯೂಸ್ ಮಾಡ್ಕೊಂಡು ಯಾವ ತರ ಮಾಡ್ಬೇಕಂತ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನ ಈ ಫ್ರೈಡೆ ಪೋಸ್ಟ್ ಮಾಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಈ ಫಸ್ಟ್ ಇಂದ ನಾನು ಹೇಗೆ ಕೌಂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೋಡ್ಕೋದೆ. ಸೊ ನಾನು ಇಲ್ಲಿಗೆ ಆನ್ 26th May 2020ಗೆ ನಾನು ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡಿದ್ದೀನಿ. ಸೊ ಈಗ 1 2 ಅಂತ ಇಲ್ಲಿ ಮಾರ್ಕ್ ಮಾಡಿದ್ರೆ, ಸೊ ಇದು ಟ್ರೆಂಡ್ ಲೈನ್ ಟಚ್ ಆಗೋದ್ರಿಂದ ಇದನ್ನ 3 4 ಅಂತ ಮಾಡಿದ್ದೀನಿ. ಓಕೆ, ಮತ್ತೆ 2 ಮತ್ತೆ 4 ಟ್ರೆಂಡ್ ಲೈನ್ ಬ್ರೇಕ್ ಆಗೋದ್ರಿಂದ ಇದು 5th ವೇವ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ದಿಸ್ ಈಸ್ 5th ವೇವ್ ಕಂಟಿನ್ಯೂಷನ್ ಇದೆ. ಸೊ ನಾವೀಗ ಈ ಇದರಲ್ಲಿ ಅಂದ್ರೆ ಇಂಟರ್ಮೀಡಿಯೇಟ್ ಅಲ್ಲಿ 4 ಮುಗಿದು 5th ಸ್ಟಾರ್ಟ್ ಆಗಿದೆ. ಮತ್ತೆ ಇಂಟರ್ಮೀಡಿಯೇಟ್ 4 ಅಲ್ಲಿ ಮತ್ತೆ ಮೈನಸ್ ಹೋದ್ರೆ 1 2 3 4 ಇಲ್ಲಿ 4 ಮುಗಿದು 5th ಸ್ಟಾರ್ಟ್ ಆಗಿದೆ. ಸೊ ಎಲ್ಲಾ ಡಿಗ್ರೀಸ್ ಅಲ್ಲಿನೂ 5th ವೇವ್ ಸ್ಟಾರ್ಟ್ ಇದೆ. ಓಕೆ, ಸೊ ಇಲ್ಲಿ ಮೈನರ್ ಅಲ್ಲಿನೂ 4 ಮುಗಿದು ಮತ್ತೆ ಮಿನಿಟ್ಸ್ ಅಲ್ಲಿನೂ 4th ವೇವ್ ಮುಗಿದು 5th ವೇವ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ನಾವು ಈಗ ಇಲ್ಲಿಂದ ಅಷ್ಟೇ ಈಗ ನೋಡೋಣ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡುವ ಈಗ. ಸೊ ನಾನೀಗ ಇಲ್ಲಿ 1 2 3 4 ಅಂತ ಕನ್ಸಿಡರ್ ಮಾಡಿದ್ದೀನಿ. 5th ವೇವ್ ಸ್ಟಾರ್ಟ್ ಇದೆ. ಓಕೆ, ಸೊ ಈಗ ಇದು ಕರೆಕ್ಟ್ ಆಗಿ 161.8 ಇದೆ. ಸೊ ಇಲ್ಲೇನು ಲೀಡಿಂಗ್ ಡಯಾಗ್ನಲ್ ಏನಿಲ್ಲ, ಇದು ಟ್ರೆಂಡಿಂಗ್ ಡಯಾಗ್ನಲ್ ಅಂತ ನಾನು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ನಿಫ್ಟಿಯಲ್ಲಿ ಲೀಡಿಂಗ್ ಇದೆ, ಇಲ್ಲಿ ಟ್ರೆಂಡಿಂಗ್ ಡಯಾಗ್ನಲ್ ಇದೆ. ಸೊ ನಿಮ್ಗೆ ಈಗ ಇದು ಎಷ್ಟು ಬರ್ಬೋದು? ಒನ್ 61% ಬರ್ಬೋದು, ಅಂದ್ರೆ 59,309 ವರೆಗೂ ಬರ್ಬೋದು, ಇಲ್ಲ 60,000 ವರೆಗೂ ಹೋಗ್ಬೋದು. 50 ವೇವ್ 5. ಸೊ ಬ್ಯಾಂಕ್ ನಿಫ್ಟಿ ಸೋಫಾ ಈಗ ಅಪ್ ಸೈಡ್ ಮೂವ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ. ಓಕೆ, ಸೊ ಇದು ನಾಳೆಗಾಗತ್ತೆ ನಾಡಿದ್ದಾಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಈ ಜರ್ನಿ ನಾವು 161% ಇಂದ 261% ವರೆಗೂ ಕನ್ಸಿಡರ್ ಮಾಡಬಹುದು. ಈ ರೇಂಜ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಓಕೆ, ಯಾಕೆ ಈ ರೇಂಜ್ ಅಂತಂದ್ರೆ ಈಗ ಥರ್ಡ್ ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆ, ಸೊ 5th ವೇವ್ 1 ಲೆಂತ್ ಗೆ ಈಕ್ವಲ್ ಆಗುತ್ತೆ. ಲಾಂಗ್ ಮಾಡಿದ್ರೆ ಸೊ ನೋಡಿ, ಚಾನ್ಸಸ್ ಹೆಚ್ಚಿಗೆ ಇರೋ ಚಾನ್ಸಸ್ ಇದೆ. 161 ಅಂದ್ರೆ 59,300 ವರೆಗೂ ಆಗುತ್ತೆ. ಆದರೆ ಇದು ಶಾರ್ಟ್ ಟರ್ಮ್ ಅಲ್ಲಿ. ನೀವು ಮತ್ತೆ ಇಲ್ಲಿ ಒಂದಿದೆಯಲ್ಲ, ಇದು 161 ಇದನ್ನ ಕನ್ಸಿಡರ್ ಮಾಡಿದ್ರೆ 135 ಅಂದ್ರೆ 60,135. ಓಕೆ, ಸೊ ಈ 3 4 ಕನ್ಸಿಡರ್ ಮಾಡಿದ್ರೆ ಲಿಮಿಟ್ 200 ಇಲ್ಲ 161.
ಓಕೆ. ಸೊ ಟೈಮ್ ಬೀಯಿಂಗ್ ಮಾತ್ರ ನೀವು ಇದನ್ನೇ ಕನ್ಸಿಡರ್ ಮಾಡ್ಕೊಂಡು ಹೋಗಿ. ಓಕೆ, ಇದು ಎಷ್ಟು ಹೋಗುತ್ತೆ ನೋಡುವ ಈಗ. ಮಿನಿಮಮ್ ಇಷ್ಟಂತೂ ಬರ್ಬೇಕೀಗ. ಇಲ್ಲಿಗೆ ಬಂದು ಮತ್ತೆ ಸ್ವಲ್ಪ ರಿಟ್ರೇಸ್ ಆಗ್ಬೋದು. ಓಕೆ, ಸೊ ಈಗ ಇರೋ ಬ್ಯಾಂಕ್ ನಿಫ್ಟಿ 58,274. ಸೊ ಇನ್ನೂ ಒಂದು 1000 ಪಾಯಿಂಟ್ಸ್ ವರೆಗೆ ನಾವು ಅಪ್ಸೈಡ್ ನೋಡ್ಬೋದು ಟೈಮಿಂಗ್. ಯಾಕಂದ್ರೆ ಇದು ನಾನು ಈ ಡಿಗ್ರಿ ಕನ್ಸಿಡರೇಷನ್ ಅಷ್ಟೇ ಹೇಳ್ತದ್ದು. ಓಕೆ, ಮೈನರ್ದು ಮಿನಿಟ್ಸ್ ಹೇಳ್ತಲ್ಲ ಅಷ್ಟೇ. ಓಕೆ, ಸೊ ಈಗ ನಾವು ಇದನ್ನೇ 1 hour ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದು 0, 1, 2, 3, 4, 5. ನೋಡಿ, ಇಲ್ಲಿ ಲೀಡಿಂಗ್ ಡಯಾಗನಲ್ ಫಾರ್ಮ್ ಮಾಡ್ತಾ ಇದೆ. ಸೊ ನಿಮ್ಗೆ ಇಲ್ಲಿ 161% ಥರ್ಡ್ ವೇವ್ ರೀಚ್ ಆಗಿಲ್ಲ. ಓಕೆ, ಸೊ ಈಗ ಟ್ರೆಂಡ್ ಲೈನ್ ಹಾಕಿ ಯಾವ ತರ ಬಿಹೇವಿಯರ್ ನೋಡೋಣ. ಓಕೆ, ಸೊ ನಾವು ಬೇಸ್ ಟ್ರೆಂಡ್ ಲೈನ್ ಇದು. ಸೊ ಇದನ್ನೇ ಕಾಪಿ ಮಾಡ್ಕೊಂಡು ಏನ್ ಮಾಡ್ಬೇಕು, ವೇವ್ 1 ಟಾಪ್ ಇಡಬೇಕು. ಓಕೆ, ಸೊ ಎಲ್ಲೇವರೆಗೂ ಈ ಎರಡರ ಟ್ರೆಂಡ್ ಲೈನ್ ಮಧ್ಯನೇ ಇದೆಯೋ ಅದು ವೇವ್ 3. ಓಕೆ, ಬಟ್ ಇಲ್ಲಿ ಏನ್ ಟಚ್ ಆಯ್ತು ಅಂತಂದ್ರೆ ಇದು ವೇವ್ 4 ಅಂತಾನೆ ಈಗ ಕನ್ಸಿಡರ್ ಮಾಡೋಕ್ಕಾಗತ್ತೆ. ಇದು ಟಚ್ ಆದ್ರೆ ಇದು ವೇವ್ 4. ಓಕೆ, ನನ್ನ ಅನ್ಸಿದ ಪ್ರಕಾರ ಇದು ವೇವ್ 4 ಅದು. ಸೊ ಇದು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ರಿಟ್ರೇಸ್ ಆಗ್ಬೋದು, ಲೀಡಿಂಗ್ ಡಯಾಗನಲ್ ಅಲ್ಲಿ ಇದು ಮ್ಯಾಕ್ಸಿಮಮ್ 50% ವರೆಗೂ ರಿಟ್ರೇಸ್ ಆಗುತ್ತೆ. ಓಕೆ, ನೋಡಿ ನೀವು ಇಂಟ್ರಾಡೇ ಇದರಲ್ಲಿ ಏನಾದ್ರು ನೋಡಿದ್ರೆ ಇದು ವೇವ್ 4 ಟಾರ್ಗೆಟ್. 38% ರೀಚ್ ಆಗೋದು ರೇರ್ ಪಾಸಿಬಿಲಿಟಿ, ತುಂಬಾ ಕಡಿಮೆ ಚಾನ್ಸಸ್. ಓಕೆ, ಸೊ ಹೆಚ್ಚಿಗೆ ಈ ರೇಂಜ್ ಅಲ್ಲೇ ಬರುತ್ತೆ. ಅಂದ್ರೆ ನೋಡಿ, ನಿಮಗೆ ಇನ್ನು ಆಲ್ಮೋಸ್ಟ್ ಆಲ್ 58 ಅಂತಂದ್ರೆ ಇನ್ನೊಂದು 300-400 ಪಾಯಿಂಟ್ಸ್ ಡೌನ್ ಸೈಡ್ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ಇದು ಇಂಟ್ರಾಡೇ ಅಂದ್ರೆ 1 hour ಟೈಮ್ ಫ್ರೇಮ್ ಅಲ್ಲಿ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದ್ರ ಬಗ್ಗೆ ಏನು ಟೆನ್ಷನ್ ತಗೋಬೇಕಾಗಿಲ್ಲ. ಸೊ ಡೇ ಮಾಡೋರು ಮಾತ್ರ ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಓಕೆ, ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇಷ್ಟೇ, ಈ ರೇಂಜ್ ಅಲ್ಲಿ ಇರುತ್ತೆ. ಸೊ 50% ಟಚ್ ಆಗೋದ್ರೆ 61% ಟಚ್ ಆಗಬಹುದು. ಯಾಕೆ ಅಂದ್ರೆ ಇದು ಲೀಡಿಂಗ್ ಡಯಾಗನಲ್ ಅಂತರ ಕಾಣಿಸ್ತಾ ಇದೆ ಈಗ. ಓಕೆ, ಸೊ ಈಗ ವೇವ್ 4 ಇಲ್ಲಿವರೆಗೂ ಬರುತ್ತೆ ಬಂದ್ರೆ. ಓಕೆ, ಇದನ್ನೇ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ 15 ಮಿನಿಟ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ನಿಮಗೆ ಈ ಇನ್ಸೈಡ್ ಕೌಂಟ್ ನೋಡ್ಕೋಬಹುದು ಅಷ್ಟೇ. 1, 2, 3, 4, 5 ಇದೊಂದು ನೀವು ಕೌಂಟಿಂಗ್ ಮಾಡ್ಕೋಬಹುದು ಅಷ್ಟೇ. ನಿಮ್ಗೆ ನೋಡಿದ್ರೆ ಇದು ಮಾಡೋದ್ರಿಂದ ನಿಮಗೆ ವೇವ್ 5 ಕಂಪ್ಲೀಟ್ ಆಗಿದೆ, ವೇವ್ 3 ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಅಷ್ಟೇ ಕನ್ಫರ್ಮ್ ಮಾಡ್ಕೋಬಹುದು.
ಇದು ಇದನ್ನ ನೀವು ಮಾಡಿದ್ರೆ ಇದು 0, ಇದು ಎ, ಇದು ಬಿ, ಇದು ಸಿ. ಈ ಸಿ ನಿಮಗೆ ಇಲ್ಲೆಲ್ಲ ಬರಬಹುದು, ಇಲ್ಲ ಇಲ್ಲೆಲ್ಲ ಬರಬಹುದು. ಈ ಸಿ ನಿಮಗೆ ಇಲ್ಲೆಲ್ಲ ಬರುತ್ತೆ. ಆಮೇಲೆ ಇದು 1, 2 ಇದು ಸ್ವಲ್ಪ ಸಿಂಪಲ್ ಆಗಿ ಫಾಸ್ಟ್ ಆಗಿ ಬಂದಿದೆ ನೋಡಿ. ಇಲ್ಲಿ ನಿಮಗೆ ಇದು ವೇವ್ 2 ಫಾಸ್ಟ್ ಆಗಿ ಬಂದಿದೆ. ಸೊ ಇದು ನಿಮಗೆ ಫಾಸ್ಟ್ ಆಗಿ ಬರಲ್ಲ, ಇದು ನಿಮಗೆ ಕಾಂಪ್ಲಿಕೇಟೆಡ್ ವೇದಾಗ ಬರುತ್ತೆ, ಕಾಂಪ್ಲೆಕ್ಸ್ ಕರೆಕ್ಷನ್ ಆಗುತ್ತೆ ಇದು. ಓಕೆ, ನಿಮ್ಗೆ ಎ ಬಿ ಸಿ ಇದರಲ್ಲಿ ಮತ್ತೆ ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಜೆಡ್. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋರು ಕೇರ್ಫುಲ್ ಆಗಿರಿ, ನಿಫ್ಟಿಯಲ್ಲಿನೂ ಕೇರ್ಫುಲ್ ಆಗಿರಿ, ಯಾಕಂದ್ರೆ ಎರಡರಲ್ಲೂ ವೇವ್ 4 ಇದೆ. ಮೈನರ್ ಡಿಗ್ರೀಸ್ ಅಲ್ಲಿ ಹೇಳ್ತಾರೆ, ಮೈನರ್ ಡಿಗ್ರೀಸ್ ನೀವು ಏನ್ ಕನ್ಸಿಡರ್ ಮಾಡ್ತಿರಲ್ವ ಅದರಲ್ಲಿ. ಸೊ ಲಾಂಗ್ ರನ್ ನಲ್ಲಿ ಥಿಂಕ್ ಮಾಡೋರು ಇದು ಬುಲ್ಲಿಶ್. ಓಕೆ, ಲಾಂಗ್ ರನ್ ಅಂದ್ರೆ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಥಿಂಕ್ ಮಾಡೋರು. ಓಕೆ, ಸೊ ಇದು ನಿಫ್ಟಿ ಬಗ್ಗೆ ನನ್ನ ಪರ್ಸನಲ್ ವ್ಯೂ. ಆಮೇಲೆ ನನ್ನ ಪರ್ಸನಲ್ ವ್ಯೂ, ನನ್ನ ಕೌಂಟಿಂಗ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಮಾಡಿರೋ ಕೌಂಟಿಂಗ್ ಪರ್ಫೆಕ್ಟ್ ಅಂತ ನಾನು ಹೇಳಕ್ಕಾಗಲ್ಲ. ಓಕೆ, ಸೊ ಇದು ಎಲಿಯಟ್ ವೇವ್ ಬಗ್ಗೆ ನನಗೆ ಗೊತ್ತಿರೋ ಒಂದು ನಾಲೆಜ್ ಪ್ರಕಾರ ನಾನು ಕೌಂಟಿಂಗ್ ಮಾಡಿರೋದು. ಓಕೆ, ಸೊ ಆಲ್ವೇಸ್ ಮಾರ್ಕೆಟ್ ಸುಪ್ರೀಮೋ. ಸೊ ಮಾರ್ಕೆಟ್ ಮೇಲೆ ಯಾರು ಇಲ್ಲ. ಓಕೆ, ಸೊ ಇದು ಒಂದು ನಂದು ಪರ್ಸನಲ್ ಒಪಿನಿಯನ್. ಓಕೆ, ಸೊ ಇಲ್ಲಿ ಏನೇ ಹೇಳಿದ್ರು ಇದೆಲ್ಲವೂ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಸೊ ಇವು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ಸ್ಗೋಸ್ಕರ ವಿಡಿಯೋಸ್ ಅಲ್ಲ. ಸೊ ಇದು ಒಂದು ನಾಲೆಜ್ ಶೇರಿಂಗ್ ಬಗ್ಗೆ ಮಾಡಿರೋ ವಿಡಿಯೋಸ್. ಸೊ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಸೊ ರಿಲೇಟಿವ್ ಬಗ್ಗೆ ಚೆನ್ನಾಗಿ ಕಲಿಯೋರು ಇದ್ರೆ ನಾನು ಈ ಅನಾಲಿಸಿಸ್ ಮಾಡಿರೋ ವಿಡಿಯೋಸ್ ಎಂಡ್ ಅಲ್ಲಿ ನಾನು ಪ್ಲೇ ಲಿಸ್ಟ್ ನ ಎಲ್ಲ ಕೋರ್ಸ್, ಫುಲ್ ಕೋರ್ಸ್ ನಾನು ಅಟ್ಯಾಚ್ ಮಾಡಿರ್ತೀನಿ. ಆ ವಿಡಿಯೋ ಥ್ರೂ ನಿಮಗೆ ಹೋಗಿ ನಿಮಗೆ ಕರೆಕ್ಟ್ ಆಗಿ ನೀವು ಕೌಂಟಿಂಗ್ ಮಾಡೋದನ್ನ ಕಲಿಬಹುದು. ಇದರಲ್ಲಿ ಓನ್ಲಿ ಪ್ರಾಕ್ಟೀಸೇ ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ನೀವು ಪರ್ಫೆಕ್ಷನ್ ಆಗ್ತೀರಾ. ಆಮೇಲೆ ಇದು ವಾಟ್ಸಪ್ ಚಾನಲ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಪರ್ಟಿಕ್ಯುಲರ್ ಸ್ಟಾಕ್ ಸ್ಕ್ರೀನ್ ಶಾಟ್ಸ್ ಏನಾದರೂ ಇದ್ರೆ ನಾನು ಅಲ್ಲಿ ಶೇರ್ ಮಾಡ್ತೀನಿ, ಯಾಕಂದ್ರೆ ಪ್ರತಿಯೊಂದು ನಾನು ಯೂಟ್ಯೂಬ್ಗೆ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟ ಇದ್ದವರು ಆ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ. ಓಕೆ, ಸೊ ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.